ನಾನು ಈ ಸಂದರ್ಶನಕ್ಕೆ ಮುಂಚೆ ಕ್ಷೇತ್ರದ ಸುಮಾರು ಕಡೆ ಹಳ್ಳಿಗಳಿಗೆಲ್ಲ ಹೋದೆ, ಜನರನ್ನು ಮಾತಾಡಿಸ್ದೆ. 70 ಎಕರೆ ಇದ್ರು ಒಪ್ಪತ್ತು ಅನ್ನ ಇರಲಿಲ್ಲ ಇಲ್ಲಿ. ದೇವೇಗೌಡರು ನೀರು ಕೊಟ್ಟರು, ಅದಕ್ಕೆ ಅವ್ರ ಪುತ್ಥಳಿನ ಅನಾವರಣ ಮಾಡಿದ್ವಿ ಅಂದ್ರು. ಈ ಕಾನ್ಸೆಪ್ಟ್ ಅವ್ರದ್ದೊಂದು ಸ್ಟ್ಯಾಚ್ಯೂ ಆಗ್ಬೇಕಂತ ಯಾಕೆ ನಿಮ್ ತಲೆಗೆ ಬಂತು? ಏನಿದು? ಇಲ್ಲ, ಇಲ್ಲಿ ಏನಾಗ್ಯದ, ಪ್ರತಿಯೊಬ್ರು ದೇವೇಗೌಡ್ರನ್ನ ದಿನ ಬೆಳಗಾದ್ರೆ ದೇವೇಗೌಡ್ರನ್ನ ನೆನೆಸ್ತಾರ. ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ದೇವೇಗೌಡರು ಫೋಟೋ ಇಟ್ಟು ಪೂಜೆ ಮಾಡಬೇಕು ಅನ್ನೋಂಥ ಹಿರಿಯರು ರೈತರೆಲ್ಲ ಮಾತಾಡ್ತಿರ್ತಾರ. ಆದರೆ ಅದರಲ್ಲಿ ಕೆಲವರು ಈಗೇನು ನಮ್ಮ ಹೋದ್ಸಲ ಇದು 2ನೇ ದೇವೇಗೌಡರ ಪುತ್ಥಳಿ ನಿರ್ಮಾಣ ಆದದ್ದು. ಹೋದ್ಸಲ ನಮ್ಮ ಗಾಣದಾಳಲ್ಲಿ ಒಬ್ಬ ಯುವಕರು, ಪ್ರಭು ಪಾಟೀಲ್ ಅನ್ನೋಂಥ ಒಬ್ಬ ಯುವಕರು ಸ್ವಂತ ತಮ್ಮ ಜಮೀನಿನಲ್ಲಿ ತಮ್ಮ ಒಂದು ಮನೆ ಮುಂದನೆ ಒಂದು ದೇವೇಗೌಡರ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡಿ, ಅದ್ರ ಜೊತೆಯಲ್ಲಿ ಇನ್ನೊಂದು ಅರ್ಥಪೂರ್ಣವಾದ ಒಂದು ಅವ್ರ ಒಂದು ಅನಿಸಿಕೆ ಏನಪ್ಪ ಅಂತಂದ್ರೆ, ಅದ್ರ ಪಕ್ಕದಲ್ಲಿ ಜಾಗಟಗಲ್ ಬಸವಣ್ಣಪ್ಪ ಅಂತನಂತ ದೇವರನ್ನ, ಅವ್ರ ಮನೆ ದೇವ್ರನ್ನ ಕೂಡ ಅಲ್ಲಿ ನಿರ್ಮಾಣ ಮಾಡ್ಯಾರ. ನಾವು ಕೇಳಿದ್ವಿ ಆ ಹುಡುಗಿಗೆ, ಏನೀಗ ದೇವೇಗೌಡರ ಮೂರ್ತಿ ಇಲ್ಲಿ ಮಾಡಿರಿ, ಅದ್ರ ಪಕ್ಕದಲ್ಲಿ ಜಾಗಟಗಲ್ ಬಸವೇಶ್ವರ ಮೂರ್ತಿ ಮಾಡಿರಿ, ಏನಪ್ಪ ಇದ್ರದ್ದು ಅಂದಾಗ ಅವ್ರೇನ್ ಹೇಳ್ತಾರಂದ್ರೆ, ಜಾಗಟಗಲ್ ಬಸವೇಶ್ವರ ಅವ್ರ ಮೂರ್ತಿ ಇದ್ರೆ ದೇವೇಗೌಡರಿಗೆ ಕೂಡ ಅದೇ ತರನೇ ಭಕ್ತಿ ಭಾವನೆಯಿಂದ ನಾವು ನೋಡ್ತಾರ. ಮುಂದಿನ ಪೀಳಿಗೆ ಒಂದು ವೇಳೆ ನನಗೆ ಅಭಿಮಾನ ಆದ ಇವತ್ತು ನಾನು ಆ ಮೂರ್ತಿನ ಮಾಡಿಸಿನಿ, ಒಂದು ವೇಳೆ ನಾನು ಹೋದ ಕಾಲಕ್ಕೆ ಕೂಡ ಆ ಮೂರ್ತಿ ಶಾಶ್ವತವಾಗಿ ಉಳಿಬೇಕು ಅಂತಂದ್ರೆ ಅಲ್ಲಿ ದೇವ್ರು ಇರಲೇಬೇಕು, ಹಂಗಾಗಿ ಈ ಮೂರ್ತಿನ ಅಂತೇಳಿ. ಅಂದ್ರೆ ನಮ್ಮ ದೇವದುರ್ಗದ ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಭಾವನೆ ಇರ್ತಕ್ಕಂಥದ್ದು. ಮತ್ತೆ ಮೊನ್ನೆ ಮಲ್ಲಣ್ಣ ಸೌಕರ್ ಅಂತೇಳಿ ನಮ್ಮ ಕ್ಷೇತ್ರದ ಹಿರಿಯರವರು, ಅವರು ರೈತರು, ಅವರು ಕೂಡ ಒಂದು ನಮ್ಮ ಸನ್ಮಾನ್ಯ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾದ ಸನ್ಮಾನ್ಯ ದೇವೇಗೌಡರ ಮೂರ್ತಿಯನ್ನು ಕೂಡ ಅವರು ಅನಾವರಣ ಮಾಡಿದ್ರು. ಅದನ್ನ ಬಹಳ ಅರ್ಥಪೂರ್ಣವಾಗಿ ಇವತ್ತು ದೇವೇಗೌಡರು ಬಂದಂಥ ಸಂದರ್ಭದಲ್ಲಿ ಕೂಡ ಸನ್ಮಾನ್ಯ ದೇವೇಗೌಡರು ಹೇಳಿದ್ರು ವೇದಿಕೆ ಮೇಲೆ, ನನ್ನ ಪ್ರತಿಮೆಗಳನ್ನು ನೀವೇನು ಮಾಡಿರಿ, ಅದಕ್ಕಾಗಿ ನಾ ಬಂದಿಲ್ಲ, ನನ್ನ ಜನ ನೋಡಕ್ ನಾನು ಬಂದಿರೋದಂತೆ. ಅಂದ್ರೆ ಅವ್ರ ಮನಸ್ಸಿನಲ್ಲಿ ಏನಂದ್ರೆ, ಅವ್ರು ಪ್ರತಿಮೆ ಮಾಡಿದಂಥವ್ರನ್ನೇ ಪ್ರತಿಮೆನೇ ಅವ್ರು ಅಷ್ಟು ಗೌರವಿಸೋದಿಲ್ಲ ಅಂದ್ರೆ ಇಡೀ ದೇವದುರ್ಗದ ಜನರನ್ನ ಯಾವ ರೀತಿ ಗೌರವಿಸ್ತಾರ, ತಮ್ಗಿಂತ ಹೆಚ್ಚಾಗಿ ದೇವದುರ್ಗ ಜನನ ಗೌರವಿಸಂಥದ್ದು ದೇವೇಗೌಡರ ಮನಸ್ಸಿನಲ್ಲಿ ಇರೋದ್ರಿಂದ ಅದೇ ಇವತ್ತು ದೇವೇಗೌಡರಿಗೆ ಅಭಿಮಾನ ಹೆಚ್ಚಿಗೆ ಆಗ್ಯದ ನಮ್ಮ ದೇವದುರ್ಗದಲ್ಲಿ. ಅವ್ರ ಭಾಷಣ ಶುರುವಲ್ಲಿ ಹೇಳಿದಷ್ಟೇ, ನಾನು ಬಂದಿರೋದು ನಿಮ್ಗೋಸ್ಕರ, ಪಕ್ಷ ಉಳಿಬೇಕು ಬೆಳಿಬೇಕು ಅಂತ. ಮೇಡಮ್, ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹಿಂದೆ ಆಗಿರ್ಲಿಲ್ಲ, ಮುಂದೆ ಆಗುತ್ತೆ ಇಲ್ವೋ ನಮಗೆ ಗೊತ್ತಿಲ್ಲ, ಮತ್ತೊಬ್ರು ಕನ್ನಡಿಗರು ಪ್ರಧಾನಿ ಆಗ್ತಾರ ನಮಗೆ ಗೊತ್ತಿಲ್ಲ. ಇದೊಂದು ಇತಿಹಾಸ. ಅವರು ಕೂಡ 93 ವರ್ಷದಲ್ಲಿ ಇಷ್ಟೆಲ್ಲ ಪಕ್ಷ ಸಂಘಟನೆ ಮತ್ತೊಂದು ಅಂತ ಹೋರಾಡ್ತಿದ್ದಾರೆ. ಅಂಥದ್ರಲ್ಲಿ ಕರಮ್ಮ ನಾಯಕ್ ಅಂತ ಅವ್ರ ಭಾಷಣದಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ಒತ್ತು ಹೇಳಿದ್ರು. ಎಷ್ಟು ಅದೃಷ್ಟವಂತೆ ಅನ್ಕೋತೀರಾ ನೀವು? ದೇವೇಗೌಡರು, ದೇಶದ ಮಾಜಿ ಪ್ರಧಾನಿ, ನಿಮ್ಮನ್ನ ಅಷ್ಟು ಪ್ರೀತಿಯಿಂದ ಗುರುತಿಸ್ತಾರೆ. ಅದೇ ಖಂಡಿತವಾಗ್ಲು ಸರ್, ಅದು ನನ್ನ ಸೌಭಾಗ್ಯ ಅಂತ ನಾನು ಹೇಳ್ಬೋದು. ಯಾಕಪ್ಪ ಅಂತಂದರೆ ನಾವೇನು ಯಾವುದೇ ರಾಜಕೀಯ ಹಿನ್ನೆಲಿಲ್ಲ, ಯಾವುದು ನಮ್ಮ ತಾತ ಮುತ್ತಾತನವ್ರ MP MLA ಮನೆತನದಿಂದ ನಾವು ಬಂದಿಲ್ಲ. ಸಾಮಾನ್ಯ ಒಬ್ಬ ರೈತನ ಮಗಳು ನಾನು. ಆದರೆ ಅವರು ನನ್ನನ್ನು ರಾಜಕೀಯವಾಗಿ ಗುರುತಿಸಿದ್ ನೋಡಿದರೆ, ಇವತ್ತು ಹಿಂದಿನ ಕಾಲದಲ್ಲಿ ಗುರುಗಳೊಬ್ಬರನ್ನ ಶಿಷ್ಯರನ್ನ ಗುರುತಿಸಿ ಹೇಳೋದಿತ್ತಂದರೆ ಅವರಲ್ಲಿರ್ತಕ್ಕಂಥ ಒಂದು ಏನು ಕಾಣ್ತಿದ್ರೋ ಗೊತ್ತಿಲ್ಲ, ಆ ಶ್ರದ್ಧೆನ ಆ ನಿಷ್ಠೆನ ಕಂಡು ಅವ್ರು ಗುರುತಿಸಿದ್ರು ಅಂತ ಹೇಳ್ತಾರೆ. ಅದೇ ಥರ ನನಗೂ ಕೂಡ ಸನ್ಮಾನ್ಯ ದೇವೇಗೌಡರು ನಾನೊಬ್ಬ ಮಗಳಾಗಿ ನನ್ನ ಗುರುತಿಸಿ ಅವ್ರು ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ಕರೆಮ್ಮ ಇದು ನಿನಗೆ ಒಂದು ಪರೀಕ್ಷೆ ಇದ್ದಂಗೆ, ಇದನ್ನು ಕಂಟಿನ್ಯೂ ಆಗಿ ದೇವದುರ್ಗದ ಮನೆಮಗಳಾಗಿ ಅವ್ರ ಜೊತೆಯಲ್ಲಿರು ಸಾಕು ನೀನು. ಅವ್ರು ಪಾಸ್ ಆಗೋ ಅಂದ್ರು ನೀವು ಡಿಸ್ಟಿಂಕ್ಷನ್ ಬಂದ್ಬಿಟ್ರಿ. ಅವ್ರ ಮನೆಯಲ್ಲಿರು, ಅವ್ರ ಮನಸ್ಸಿನಲ್ಲಿರು, ನಿನಗೆ ಒಂದಲ್ಲ ಒಂದಿನ ನನ್ನ ಇಬ್ಬರನ್ನ ದೇವದುರ್ಗ ಕ್ಷೇತ್ರ ಮರೆಯೋದಿಲ್ಲ ಅನ್ನೋಂಥದ್ದು ಮಾತು ಕೊಟ್ಟಿದ್ರು. ಅದೇ ಪ್ರಕಾರ ದೇವೇಗೌಡರು ಹೇಳಿದ ಮಾತನ್ನು ನಮ್ಮ ನಿಜವಾಗ್ಲೂ ಅವ್ರ ಮಾತು ನಾನು ಪಾಲಿಸ್ಕೊಂಡು ಬಂದದ್ದು. ಇವತ್ತು ನನಗೊಂದು ಒಳ್ಳೆ ಅವಕಾಶ ಸಿಕ್ಕದ. ಹಂಗಾಗಿ ಶಾಶ್ವತ ದೇವೇಗೌಡರಿಗೆ ಇಲ್ಲಿ ನೆಲೆ ಯಾವತ್ತೂ ಯಾರು ಸೂರ್ಯಚಂದ್ರ ಇರೋವರೆಗೂ ಕೂಡ ದೇವೇಗೌಡರನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.